ಗಣೇಶ ಚತುರ್ಥಿಯ ಪೌರಾಣಿಕ ಹಿನ್ನೆಲೆ ಏನು? ಈ ದಿನ ಚಂದ್ರನನ್ನ ಯಾಕೆ ನೋಡಬಾರದು? ಹಿಂದೂ ದೇವತೆಗಳಲ್ಲಿ ಒಂದಾದ ಗಣೇಶನಿಗೆ ಸಮರ್ಪಿತವಾದ ಗಣೇಶ ಚತುರ್ಥಿ ಹಬ್ಬವನ್ನ ಭಾದ್ರಪದ ಶುಕ್ಲ ಚೌತಿಯನ್ನ ನಾವೆಲ್ಲರೂ ಬಹಳ ಭಕ್ತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ. 19ನೇ ಶತಮಾನದಲ್ಲಿ ಲೋಕಮಾನ್ಯ ತಿಲಕರು ಈ ಹಬ್ಬವನ್ನ ಸಾರ್ವಜನಿಕವಾಗಿ ಆಚರಿಸಲು ಪ್ರೋತ್ಸಾಹಿಸಿದ್ರು. ಹಾಗೆ ಇದು ದೊಡ್ಡ ಮಟ್ಟಕ್ಕೆ ಆಚರಿಸುವಂತೆ ಅವರೇ ಪ್ರೇರೇಪಿಸಿದ್ರು ಅಂತ ಇತಿಹಾಸಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ಗಣೇಶ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ಗಣೇಶನು ಪಾರ್ವತಿ ದೇವಿಯ ಸೃಷ್ಟಿ ಎಂದು ನಂಬಲಾಗಿದೆ. ಭಗವಾನ್ ಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿಯು ತನ್ನ ಮೈಯಲ್ಲಿದ್ದಂತಹ ಶ್ರೀಗಂಧದಿಂದ ಗಣೇಶನನ್ನ ಸೃಷ್ಟಿಸ್ತಾಳೆ. ನಂತರ ಸ್ನಾನಕ್ಕೆಂದು ಪಾರ್ವತಿಯು ಹೋಗುವಾಗ ಗಣೇಶನನ್ನ ಕಾವಲಿಗೆ ನಿಲ್ಲಿಸಿ ಹೋಗ್ತಾಳೆ. ಗಣೇಶನು ಆದರ್ಶ ಮಗುವಾಗಿ ತಾಯಿಯ ಸೂಚನೆಯಂತೆ ಯಾರನ್ನೂ ಕೂಡ ಒಳಗೆ ಬರಲು ಬಿಡದಂತೆ ಕಾಯ್ತಾನೆ. ಅಲ್ಲಿಗೆ ಬಂದಂತಹ ಶಿವನನ್ನ ಕೂಡ ಗಣೇಶ ತಡಿತಾನೆ. ಇದರಿಂದ ಕೋಪಗೊಂಡ ಶಿವನು ಅವನ ತಲೆಯನ್ನ ಕತ್ತರಿಸ್ತಾನೆ. ಅಲ್ಲಿಗೆ ಬಂದ ಪಾರ್ವತಿಯು ಇವನು ನಮ್ಮ ಮಗನೆಂದು ಹೋದ ಜೀವವನ್ನ ಮರಳಿ ಕೊಡುವಂತೆ ಶಿವನಲ್ಲಿ ಬೇಡಿಕೊಳ್ತಾಳೆ. ಕೊನೆಗೆ ಶಿವನು ಯಾರು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರ್ತಾರೋ ಅವರ ತಲೆಯನ್ನ ಕಡಿದು ತರುವಂತೆ ತನ್ನೆಲ್ಲ ಅನುಯಾಯಿಗಳಿಗೆ ಆಜ್ಞೆ ನೀಡ್ತಾನೆ. ಅನುಯಾಯಿಗಳು ಹುಡುಕಾಟದಲ್ಲಿ ಇರುವಾಗ ಉತ್ತರ ದಿಕ್ಕಿಗೆ ಮಲಗಿರುವ ಆನೆಮರಿ ಕಾಣಿಸುತ್ತೆ. ಇದನ್ನ ಶಿವನ ಅನುಯಾಯಿಗಳು ಶಿವನಿಗೆ ತಂದು ಕೊಡ್ತಾರೆ. ಶಿವನು ಅದನ್ನ ಗಣೇಶನ ದೇಹಕ್ಕೆ ಜೋಡಿಸಿ ಅವನನ್ನ ಜೀವಂತಗೊಳಿಸ್ತಾನೆ. ಈ ದಿನವನ್ನ ನಾವು ಗಣೇಶ ಚತುರ್ಥಿ ಎಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಇನ್ನು ಸಂಪ್ರದಾಯದ ಪ್ರಕಾರ ಗಣೇಶ ಚತುರ್ಥಿಯಂದು ಕೆಲವು ನಿರ್ದಿಷ್ಟ ಸಮಯದಲ್ಲಿ ಚಂದ್ರನನ್ನ ನೋಡಬಾರದು ಎಂಬ ನಂಬಿಕೆ ಇದೆ. ಈ ದಿನ ಚಂದ್ರನನ್ನ ನೋಡಿದ್ರೆ ಅವರ ಮೇಲೆ ಅಪವಾದ ಬರುತ್ತೆ ಎಂದು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ. ಕೃಷ್ಣನು ಚೌತಿಯ ದಿನ ಚಂದ್ರನನ್ನ ನೋಡಿದ ಪರಿಣಾಮವೇ ಅವನಿಗೆ ಶಮಂತಕ ಮಣಿಯನ್ನ ಕದ್ದನೆಂಬ ಅಪವಾದ ಬಂದಿತ್ತು. ಹಾಗಾದ್ರೆ ಇದರ ಹಿಂದಿನ ಕಥೆ ಏನು? ಒಮ್ಮೆ ಗಣೇಶನು ತನ್ನ ಹುಟ್ಟುಹಬ್ಬದ ದಿನ ಮನೆ ಮನೆಗೆ ಹೋಗಿ ಕಾಯಿ ಕಡುಬನ್ನ ಹೊಟ್ಟೆ ತುಂಬ ಉಂಡು ತನ್ನ ಮೂಷಿಕವನ್ನ ಏರಿ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಹಾವನ್ನ ಕಂಡು ಭಯಗೊಂಡ ಇಲಿ ಗಣೇಶನನ್ನ ಬೀಳಿಸಿ ಓಡಿತ್ತಂತೆ. ಈ ಸಮಯದಲ್ಲಿ ಕೆಳಗೆ ಬಿದ್ದ ಗಣಪನ ಹೊಟ್ಟೆ ಒಡೆದು ತಿಂದ ಕಡುಬೆಲ್ಲ ನೆಲಕ್ಕೆ ಬಿತ್ತಂತೆ. ನಂತರ ಗಣೇಶ ಬಿದ್ದ ತಿಂಡಿಗಳನ್ನೆಲ್ಲ ಮತ್ತೆ ಹೊಟ್ಟೆಗೆ ತುಂಬಿಸಿ ಅದೇ ಹಾವನ್ನ ಹೊಟ್ಟೆಗೆ ಕಟ್ಟಿಕೊಂಡು ಓಡಿದನಂತೆ. ಇದನ್ನ ನೋಡಿದ ಚಂದ್ರ ಜೋರಾಗಿ ನಗಲು ಆರಂಭಿಸಿದ. ತನ್ನನ್ನು ನೋಡಿ ಅಪಹಾಸ್ಯ ಮಾಡಿದ ಚಂದ್ರನಿಗೆ, ನೀನು ಕ್ಷೀಣಿಸಿ ಹೋಗು, ನಿನ್ನನ್ನ ಇಂದು ಯಾರೂ ನೋಡದಿರಲಿ, ನೋಡಿದರೆ ಅವರಿಗೆ ಅಪವಾದ ಬರಲಿ ಎಂದು ಶಾಪವನ್ನ ಇಟ್ಟನಂತೆ ಗಣೇಶ. ಇದಕ್ಕೆ ಚಂದ್ರ ಕ್ಷಮೆ ಕೇಳಿದಾಗ ಶುಕ್ಲ ಪಕ್ಷದಲ್ಲಿ ವೃದ್ಧಿಸು, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸು ಎಂದು ಶಾಪದ ಮೌಲ್ಯವನ್ನ ಕಡಿಮೆ ಮಾಡ್ತಾನೆ. ಈ ಕಾರಣಕ್ಕೆ ಯಾರೂ ಕೂಡ ಚೌತಿ ದಿನ ಚಂದ್ರನನ್ನ ನೋಡಬಾರದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.